ಮುಕ್ತಿನಾಗ ಕ್ಷೇತ್ರಕ್ಕೆ ಬಂದಾಗ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನದ ಜೊತೆಗೆ ಇಲ್ಲಿ ಬಂದವರು ಯಾರು ಗೌರಿ ಅಮ್ಮನ ಭೇಟಿ ಮಾಡದೆ ಹೋಗೋದೇ ಇಲ್ಲ. ನನ್ನ ಜೊತೆ ಇವತ್ತಿದ್ದಾರೆ ಈ ಕ್ಷೇತ್ರದ ಧರ್ಮದರ್ಶಿಗಳು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅಮ್ಮ ಅವರು. ಅಮ್ಮ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಓಕೆ ಅಮ್ಮ, ಇದು ಈ ಕ್ಷೇತ್ರಕ್ಕೆ ಒಂಥರ ಪಾಸಿಟಿವ್ ವೈಬ್ಸ್ ಇದೆ. ಎಸ್ಪೆಷಲಿ ಸರ್ಪದೋಷಕ್ಕೆ ತುತ್ತಾದವರು ಬರ್ತಾರೆ ಇಲ್ಲಿಗೆ, ಸುಬ್ರಹ್ಮಣ್ಯಕ್ಕೆಲ್ಲ ಹೋಗೋಕ್ಕಾಗದೇ ಇರೋರು ಇಲ್ಲಿಗೆ ಬರ್ತಾರೆ ಅಂತ. ಸೊ ಸರ್ಪದೋಷ ಅನ್ನೋದು ಇವಾಗ ಎಲ್ರಿಗೂ ಯಾರಿಗೆ ಜಾತಕ ತೋರಿಸಿದ್ರು ಸರ್ಪದೋಷ ಇದೆ ಅಂತ ಹೇಳ್ತಾರೆ. ಸೊ ಆ ಥರ ಪ್ರಾಬ್ಲಮ್ ಇರೋರು ಈ ಕ್ಷೇತ್ರದಲ್ಲಿ ಬಂದು ಏನು ಮಾಡಬೇಕಾಗತ್ತೆ? ಓಂ ಶ್ರೀ ಮುಕ್ತಿನಾಗಾಯ ನಮಃ. ಇದು ಕ್ಷೇತ್ರವೇ ಸರ್ಪಕ್ಷೇತ್ರ. ಇದು ನಿರ್ಮಾಣ ಮಾಡಿಸಿದ್ದೇನೆ ಸರ್ಪಗಳೇ ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿ ಅವರ ಮುಖಾಂತರ ಅವರಿಗೆ ಕನಸಿನಲ್ಲಿ ಬಂದು ಹೇಳಿ ಈ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡುವಂತ ಹೇಳಿ, ಅದು ಬಹಳ ದೊಡ್ಡ ಕತೆ. ಆ ರೀತಿಯಲ್ಲಿ ಬೆಳೆದು ಬಂದಂತಹ ಕ್ಷೇತ್ರ ಮುಕ್ತಿನಾಗ ಕ್ಷೇತ್ರ. ಇಲ್ಲಿ ಸ್ವಾಮಿ ಸ್ವಯಂ ಇದ್ದಾರೆ. ಸರ್ಪಗಳ ಒಂದು ಕ್ಷೇತ್ರ ಅಂತ ಏನು ಹೇಳಿದ್ವಿ, ಬರೀ ಇಲ್ಲಿ ಶಿಲೆಯಲ್ಲಿ ಸರ್ಪ ಇರೋದಲ್ಲ, ನಿಜ ನಾಗಗಳಿರ್ತಕ್ಕಂತಹ ಒಂದು ಕ್ಷೇತ್ರ ಇದು. ಇಲ್ಲಿ ಶ್ವೇತನಾಗ ಇದೆ, ಮತ್ತೆ ಕಾಳಿಂಗ ಸರ್ಪ ಇದೆ, ನಾಗರ ಹಾವಿದೆ, ಎಲ್ಲ ರೀತಿಯ ಸರ್ಪಗಳು ಇದೆ. 2 ತಲೆ ಇರ್ತಕ್ಕಂತಹ ಹಾವು ಇಲ್ಲಿದೆ. ಎಷ್ಟೊಂದು ವಿವಿಧ ಜಾತಿಯ ಸರ್ಪಗಳನ್ನು ನಾವು ದಿನನಿತ್ಯದಲ್ಲಿ ಕಾಣ್ತಾ ಇರ್ತೀವಿ. ಹಾಗಾಗಿ ಇದೊಂದು ಪರಿಪೂರ್ಣ ಸರ್ಪ ಕ್ಷೇತ್ರ ಅಂತಲೇ ಹೇಳಬಹುದು. ನಾವು ಯಾರನ್ನಾದರೂ, ಸುಮ್ಮನೆ ಒಂದು ಉದಾಹರಣೆಗೆ ಹೇಳ್ತೀನಿ, ಯಾರನ್ನಾದರೂ ಹೋಗಿ ಭೇಟಿ ಮಾಡಬೇಕಾದ್ರೆ ಅವರು ಆ ಸೀಟಲ್ಲಿ ಇದ್ದಾಗ ಹೋಗಿ ನಾವು ಏನಾದರೂ ಅವ್ರ ಮುಂದೆ ನಿವೇದನ ಮಾಡಿಕೊಂಡ್ರೆ ಅದು ಅವ್ರ ಮನಸ್ಸಿಗೆ ನಾಟತ್ತೆ. ಆವಾಗ ಅವರಿಂದ ನಮಗೇನಾದರೂ ಒಂದು ಸಹಾಯ ಸಿಕ್ಕುವ ಸಾಧ್ಯತೆ ಇರುತ್ತೆ. ಯಾರೂ ಇಲ್ಲದೆ ಇರೋ ಖಾಲಿ ಕುರ್ಚಿ ಇದ್ದ ಜಾಗದಲ್ಲಿ ನೀವು ಹೋಗಿ ಏನನ್ನಾದರೂ ಕೇಳಿದ್ರೆ ನಮ್ಮ ಕೆಲಸ ಆಗತ್ತಾ? ಖಂಡಿತ ಇಲ್ಲ. ಹಾಗಾಗಿ ಇಲ್ಲಿ ಸರ್ಪರಾಜ ಸ್ವಯಂ ಇರೋದರಿಂದ ಇಲ್ಲಿ ಬಂದಂಥವ್ರಿಗೆ ಯಾವುದೇ ರೀತಿಯ ಸರ್ಪದೋಷಗಳು, ನಾಗದೋಷಗಳು, ಕುಜದೋಷ, ಈ ರೀತಿಯ ಅನೇಕ ರೀತಿಯ ಸಮಸ್ಯೆಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಆ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋಕ್ಕೆ ಪರಿಪೂರ್ಣವಾದ ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗಾಗಿ ಇಲ್ಲಿ ಕ್ಷೇತ್ರದಲ್ಲಿ ಬಂದಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿ ಒಳ್ಳೆಯದಾಗಿದೆ ಅಂತ ಬಂದು ಹೇಳಿ ಹೋಗ್ತಾರೆ. ಅನೇಕ ಜನರಿಗೆ ಇಲ್ಲಿ ಬಂದಂಥವ್ರಿಗೆ ಸಂತಾನಕ್ಕಂತೂ ಭಾಳ ವಿಶೇಷವಾಗಿ ಸರ್ಪದೋಷವೇ ಕಾರಣ ಆಗುತ್ತೆ. ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿ ಬಂದವರಿಗೆ ಸಂತಾನ ಆಗಿದೆ. ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿ ಬಂದವರಿಗೆ ಮದುವೆ ಆಗದೆ ಇದ್ದವರಿಗೆ ಮದುವೆ ಆಗ್ತಾ ಇದೆ. ಇವೆಲ್ಲ ಹೇಗೆ ಸಾಧ್ಯ ಆಗ್ತಾ ಇದೆ? ಇಲ್ಲಿ ನಮ್ಮಂತಹ ಹುಲು ಮಾನವರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಒಂದು ಶಕ್ತಿ ಇದೆ ಅನ್ನೋದನ್ನು ಪ್ರತಿಯೊಬ್ಬರು ಅವರವರ ಅನುಭವದಲ್ಲಿ ಕಂಡುಕೊಂಡಿರ್ತಕ್ಕಂತಹ ವಿಚಾರ. ಹಾಗಾಗಿ ಇದೊಂದು ಪರಿಪೂರ್ಣ ಸರ್ಪಕ್ಷೇತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇಲ್ಲಿ ಬರುವಂತಹ ಭಕ್ತಾದಿಗಳು ಯಾವ ಥರ ಪೂಜಾ ಕೈಂಕರ್ಯಗಳನ್ನ ಕೈಗೊಳ್ತಾರೆ? ಈಗ ಏನಾಗತ್ತೆ ಅಂದರೆ, ಈಗ ಒಬ್ಬೊಬ್ಬರು ಆಸ್ಟ್ರಾಲಜರು ಅದೇ ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು ಅಂತ ಹೇಳ್ತಾರೆ ಕೆಲವರು. ಅದೆಷ್ಟು ಮಟ್ಟಿಗೆ ಅಂತ ನನಗೂ ಗೊತ್ತಿಲ್ಲ. ಒಬ್ಬೊಬ್ಬರಿಗೂ ಒಂಥರ ತುಂಬ ಮಿಸ್ಲೀಡ್ ಮಾಡಿ ಕಳಿಸ್ತಾರೆ. ಸೊ ನೀವು ಹೇಳಿ, ಅಂದರೆ ಐ ವಾಂಟ್ ಟು ಹಿಯರ್ ಫ್ರಮ್ ಅನ್ ಎಕ್ಸ್ಪರ್ಟ್ ಪಾಯಿಂಟ್ ಆಫ್ ವ್ಯೂ, ಈ ಕ್ಷೇತ್ರದಲ್ಲಿ ಭಕ್ತಾದಿಗಳು ಯಾವ ಥರ ಪೂಜಾ ಕೈಂಕರ್ಯಗಳನ್ನ ಕೈಗೊಳ್ಳಬಹುದು ಅಂತ. ನೋಡಿ, ಇದು ಸರ್ಪದೋಷ ಅನ್ನುವಂಥದ್ದು ಜಾತಕದಲ್ಲಿ ಗುರುತಿಸ್ತಕ್ಕಂಥ ವಿಚಾರ. ಅದು ಸರಿಯಾಗಿ ಒಂದು ಅನುಭವ ಇರತಕ್ಕಂತಹ ಜ್ಯೋತಿಷ್ಯ ಆದರೆ, ಸರಿಯಾಗಿ ಅಧ್ಯಯನವನ್ನು ಮಾಡಿರ್ತಕ್ಕಂತಹ ಜ್ಯೋತಿಷ್ಯ ಆದರೆ, ಜಾತಕದಲ್ಲಿ ಸರ್ಪದೋಷ ಇದೆಯಾ, ಕಾಳಸರ್ಪ ದೋಷ ಇದೆಯಾ, ಅಥವಾ ಬೇರೆ ಏನಾದರೂ ಕೂಡ ಸರ್ಪಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇದೆಯಾ, ನಾಗನನ್ನು ಹೊಡೆದಿರ್ತಕ್ಕಂತಹ ದೋಷ ಇದೆಯಾ, ಅಥವಾ ಅವನ್ನ ಹುತ್ತಗಳಿಗೆ ತೊಂದರೆ ಮಾಡಿರ್ತಕ್ಕಂಥದ್ದು, ಅಥವಾ ಸರ್ಪಶಾಪ ಅನ್ನುವಂಥದ್ದು ಎಲ್ಲರೂ ಗುರುತಿಸಕ್ಕೆ ಬರೋದಿಲ್ಲ, ಕೆಲವರಿಗೆ ಮಾತ್ರ ಗುರುತಿಸೋಕ್ಕೆ ಸಾಧ್ಯವಾಗುವಂಥದ್ದು. ಸರ್ಪದೋಷದಲ್ಲಿಯೇ ಬೇಕಾದಷ್ಟು ವಿಚಾರವನ್ನು ನಾವು ಕೇವಲ ಜಾತಕವನ್ನು ಪರಿಶೀಲನೆ ಮಾಡುವಾಗ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದು. ಹಾಗಾಗಿ ಇದರಲ್ಲಿ ಸುಳ್ಳು ಅನ್ನೋಕ್ಕೇನೂ ಇಲ್ಲ. ಇದೆಲ್ಲವೂ ವೈಜ್ಞಾನಿಕವಾಗಿಯೇ ಹೇಳ್ತಕ್ಕಂಥದ್ದು. ಅಂದರೆ ಸರ್ಪದೋಷ ಅನ್ನೋದನ್ನು ಹೇಗೆ ಹೇಳ್ತೀವಿ ಅಂದರೆ, ಎಷ್ಟೋ ಜನ ಬಂದಾಗ ಹೇಳ್ತಾರೆ, ನಾವು ಹಾವು ನೋಡೇ ಇಲ್ಲ ರೀ, ಹೊಡೆದೇ ಇಲ್ಲ ರೀ, ನಮ್ಮ ಜಾತಕದಲ್ಲಿ ಹೆಂಗೆ ಬಂತು ಸರ್ಪದೋಷ ಅಂತ ಕೇಳೋರು ಇರ್ತಾರೆ. ಈ ಸರ್ಪದೋಷ ಅನ್ನೋದು ಜಾತಕದಲ್ಲಿ ಕಾಣಿಸ್ಕೊಳ್ಳೋದು ಹೇಗೆ ಅಂದರೆ, ಕೇವಲ ನಾಗನ್ನ ಹೊಡೆದಿದ್ರಲ್ಲ, ಹಿಂದಿನ ಯಾವುದಾದ್ರೂ ಜನ್ಮಗಳಲ್ಲಿ ಸ್ತ್ರೀಗೆ ತೊಂದರೆ ಮಾಡಿದರೆ, ಗರ್ಭಿಣಿ ಸ್ತ್ರೀಯರಿಗೇನಾದ್ರು ತೊಂದರೆ ಮಾಡಿದರೆ, ಮಕ್ಕಳಿಗೆ ವಿಷಪ್ರಾಶನ ಮಾಡಿದರೆ, ಮತ್ತು ಯಾವುದಾದರೂ ಪ್ರಾಣಿಗಳಿಗೆ, ಕೇವಲ ಸರ್ಪಕ್ಕಲ್ಲ, ಯಾವುದಾದರೂ ಪ್ರಾಣಿಗಳಿಗೆ ಹಿಂಸೆಯನ್ನು ಮಾಡಿದರೆ, ಇವೆಲ್ಲವೂ ಕೂಡ ಜಾತಕದಲ್ಲಿ ಸರ್ಪದೋಷದ ರೂಪದಲ್ಲಿ ನಮಗೆ ತೋರಿಸಿಕೊಡುತ್ತೆ. ಹೇಗೆ ತೋರಿಸಿಕೊಡುತ್ತೆ? ರಾಹುಕೇತುಗಳ ಸ್ಥಾನವನ್ನು ನೋಡಿ ಗುರುತಿಸ್ತಕ್ಕಂಥದ್ದು ಈ ಸರ್ಪದೋಷ ಅನ್ನುವಂಥದ್ದು. ಹಾಗಾಗಿ ಈ ಸರ್ಪದೋಷಕ್ಕೆ
ಸರಿಯಾದ ರೀತಿಯ ಮಾಹಿತಿ ಇದ್ದಾಗ ಅದನ್ನು ಪರಿಹರಿಸ್ಕೊಂಡಾಗ ನೋಡಿ, ಎಷ್ಟೋ ಜನ ಸಂತಾನ ಇಲ್ಲ ಅಂತ ಬಂದಾಗ ನಾವು ಹೇಳಿರ್ತೀವಿ, ಯಾವುದೋ ಒಂದು ಪೂಜೆ ಹೇಳಿರ್ತೀವಿ, ಅದು ಮಾಡಿದ್ಮೇಲೆ ಅವ್ರಿಗೆ ಸಂತಾನ ಆಗತ್ತೆ. ಅದು ಎವಿಡೆಂಟಾಗಿ ಕಾಣಿಸ್ತಕ್ಕಂಥದ್ದು ನಮಗೆ. ಅಂದರೆ ದೋಷ ಪರಿಹಾರ ಆದ ತಕ್ಷಣದಲ್ಲಿ ಪರಿಹಾರ ಆಗಿದೆ ಅನ್ನೋಕ್ಕೆ ಕುರುಹು ಅವರಿಗೆ ಸಂತಾನ ಆಗಿದ್ದು. ಅದಕ್ಕೆ ಮುಂಚೆ ಬೇಕಾದಷ್ಟು ಚಿಕಿತ್ಸೆನ ಮಾಡಿರ್ತಾರೆ, ಆದರೂ ಆಗಿರಲ್ಲ. ಇದಾದಮೇಲೆ ಆಯಿತು ಅಂತಂದಾಗ ಈಗ ಅಷ್ಟೇ ಸುಮಾರು ಒಂದು 2-3 ಜನ ಇವತ್ತು ಸಂತಾನ ಆಗಿದೆ ಅಂತಂದವರು, ಕೆಲವರು ಈಗ ಗರ್ಭಿಣಿ ಅಂತ ಹೇಳಿ ಎಷ್ಟು ವರ್ಷದಿಂದ ತಪಸ್ಸು ಮಾಡಿದ್ವಮ್ಮ ಆಗಿರಲಿಲ್ಲ, ನಿಮ್ಮಲ್ಲಿಗೆ ಬಂದಮೇಲೆ ನಾನು ಔಷಧಿಯನ್ನು ಕೊಡ್ತೀನಿ, ಪರಿಹಾರವನ್ನು ಮಾಡಿಸ್ತೀನಿ, 2ರ ಮುಖಾಂತರ ನಮಗೆ ಫಲಿತಾಂಶ ಸಿಕ್ಕಿದೆ ಅಂತ ಇಷ್ಟು ಸಂತೋಷದಿಂದ ಹೇಳಿದ್ರು. ಇದು ಯಾವುದು ಸುಳ್ಳಲ್ಲ. ಪ್ರತಿನಿತ್ಯ ಇಲ್ಲಿ ನೀವು ನೋಡಿದ್ರಿ ಬಂದಾಗ ಎಷ್ಟು ಜನ ಇದ್ದರು, ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಈ ಸರ್ಪದೋಷ ಅನ್ನುವಂಥದ್ದು ಸುಳ್ಳಲ್ಲ. ಆದರೆ ಅದನ್ನು ಸರಿಯಾಗಿ ಅಧ್ಯಯನದ ಮುಖಾಂತರ ಸರಿಯಾದ ರೂಪದಲ್ಲಿ ನೋಡಿ, ದೋಷವೇ 12 ಬಗೆಯದಿದೆ ಸರ್ಪದೋಷದಲ್ಲಿ. ಕೆಲವರಿಗೆ ನಾವು ಅಲ್ಲಿ ಹೋಗಿ ಪೂಜೆ ಮಾಡಿದ್ವಿ, ಇಲ್ಲಿ ಹೋಗಿ ಪೂಜೆ ಮಾಡಿದ್ವಿ, ನಮ್ಗೆ ಏನೂ ಆಗಲಿಲ್ಲ ಅಂತಾರೆ. ಯಾಕಾಗಿಲ್ಲ ಅಂದಾಗ ಈ 12ರಲ್ಲಿ ಯಾವುದು ಇವರಿಗೆ ತೊಂದರೆ ಕೊಡ್ತಾ ಇರೋದು, ನಮಗೆ ಯಾರಿಂದ ತೊಂದರೆ ಆಗ್ತಾ ಇದೆ ಅಂದಾಗ ಅವ್ರಿಗೆ ಹೋಗೊಂದು ನಮಸ್ಕಾರ ಮಾಡ್ಬೇಕು ನಾವು. ನಮ್ಮನ್ನು ಕ್ಷಮಿಸ್ಬಿಡಪ್ಪ, ನಮ್ಮನ್ನು ಬಿಟ್ಬಿಡು, ನಾವು ಹೋಗ್ತೀನಿ ಅಂತ. ಅದರಲ್ಲಿ ಯಾವುದು ಅಂತ ಗೊತ್ತಾದರೆ ಮಾತ್ರ ನಮಗೆ ಸರಿಯಾದ ಫಲಿತಾಂಶ ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ಇದರಲ್ಲಿ ತುಂಬ ವಿಚಾರ ಇದೆ. ಅದನ್ನು ಸರಿಯಾಗಿ ತಿಳಿದವರ ಮುಖಾಂತರ ತಿಳ್ಕೊಂಡಾಗ ಮಾತ್ರ ಪರಿಹಾರ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಸರ್ಪದೋಷ ಅಂದರೆ ಇನ್ನು ಕೆಲವರು ಹೇಳ್ತಾರೆ, ನಿಮ್ಮ ಪೂರ್ವಜರು ಏನೋ ಮಾಡಿದ್ರು ನಾಗನಿಗೆ, ಅದಕ್ಕೆ ಇವಾಗ ಕ್ಯಾರಿ ಫಾರ್ವರ್ಡ್ ಆಗ್ತಿದೆ. ಅದು ಎಷ್ಟು ಮಟ್ಟಕ್ಕೆ ನಿಜ? ಖಂಡಿತ ಹೌದು. ಒಂದು ಉದಾಹರಣೆ ಅದಕ್ಕೂ ಹೇಳ್ತೀನಿ. ನಿಮ್ಮ ತಾತ ಮಾಡಿಟ್ರೆ ಆಸ್ತಿ ನಿಮ್ಮ ತಂದೆಗೆ ಬರುತ್ತೆ. ನಿಮ್ಮ ತಂದೆ ಅದನ್ನು ಹಾಗೆ ಇಟ್ಕೊಂಡಿದ್ದು ಹೋಗ್ತಾ ನಿಮಗೆ ಕೊಟ್ಟು ಹೋಗ್ತಾರೆ, ನೀವು ನಿಮ್ಮ ಮಕ್ಕಳಿಗೂ ಕೊಟ್ಟು ಹೋಗ್ತೀರ. ಅಂದರೆ ಆಸ್ತಿಯ ಭಾಗ ಒಬ್ಬರಿಂದ ಒಬ್ಬರಿಗೆ ಹೇಗೆ ಟ್ರಾನ್ಸ್ಫರ್ ಆಯಿತೋ ಹಾಗೇನೆ ಪಾಪದ ಗಂಟು ಬರುತ್ತೆ. ಅವ್ರು ಯಾರೋ ಮಾಡಿದ ಪಾಪದ ಫಲ ಅವರು ಅದನ್ನು ಪ್ರಾಯಶ್ಚಿತ್ತ ಮಾಡಲಿಲ್ಲ ಅಂದಾಗ ಅವರ ಮಗ ಏನಾದ್ರು ಮಾಡ್ತಾನ ಅಂತ ನೋಡ್ತಾರೆ. ಭಗವಂತನು ಕೂಡ ಸಾಕಷ್ಟು ಕರುಣಾಮಯಿ ಅವಕಾಶಗಳನ್ನ ಕೊಡ್ತಾನೆ. ಆ ಅವಕಾಶಗಳನ್ನು ನಾವು ಉಪಯೋಗಿಸ್ಕೋಬೇಕು, ಅರ್ಥೈಸ್ಕೋಬೇಕು. ನಾವು ಅದನ್ನು ಹೌದು ಏನೋ ತಪ್ಪಾಗಿರಬೇಕು, ಏನು ತಪ್ಪಾಗಿದೆಯೋ ಪರಿಶೀಲನೆ ಮಾಡೋಣ ಅಂತ ಯೋಚನೆ ಮಾಡಿ ಅದಕ್ಕೇನಾದರೂ ಒಂದು ಪ್ರಾಯಶ್ಚಿತ್ತ ಮಾಡಿಕೊಂಡಾಗ ಅದು ಅಲ್ಲಿಗೆ ಪರಿಹಾರವಾಗುತ್ತೆ. ನಾವು ಮಾಡಲಿಲ್ಲ, ನಮ್ಮ ಮಕ್ಕಳಿಗೆ ಬರುತ್ತೆ, ಅವರು ಮಾಡಲಿಲ್ಲ, ಕೊನೆಗೆ ಎಲ್ಲಿಗೆ ಬರುತ್ತೆ? ಶಾಪವಾಗಿ ಬರುತ್ತೆ. ಅವತ್ತಿಂದ ದೋಷವಾಗಿದ್ದಿದ್ದು ಶಾಪವಾಗಿ ಪರಿವರ್ತನೆಯಾಗುತ್ತೆ. ಅಂದರೆ ಪ್ರತಿಯೊಂದಕ್ಕೂ ಕೂಡ ಹಿರಿಯ ನಾಗನ ನಂಜು ಕಿರಿಯ ನಾಗನ ಪಾಲು ಅಂತ ಹಿಂದಿನವರು ಮಾಡಿದ್ದು ಬಿಟ್ಟರೂ ಕೂಡ ಎಷ್ಟು ಅವಕಾಶಗಳು ಕೊಟ್ಟರು, ಯಾವಾಗಲೂ ಒಬ್ಬರು ಮಾಡಲಿಲ್ಲ ಅಂದರೆ ಕೊನೆಯವರಲ್ಲಿ ಯಾರಿಗೋ ಸಂತಾನವೇ ಆಗೋದಿಲ್ಲ. ಅವತ್ತಿಂದ ಆಗ್ತಾ ಇತ್ತು, ದೋಷ ಇತ್ತು. ಯಾವಾಗ ಸಂತಾನ ಆಗಲಿಲ್ಲ ಆವಾಗ ಆಯಿತು, ನೀನು ಎಷ್ಟು ಕೊಟ್ಟರು ಅವಕಾಶ ಕೊಡಲಿಲ್ಲ, ನಿನ್ನ ಇದು ಇಲ್ಲಿಗೆ ಮುಕ್ತಾಯ ಅನ್ನೋ ಥರ ಆಗಿಬಿಡುತ್ತೆ. ಆಗಲಾರು ಅವರು ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಅಲ್ಲಿಂದ ಮುಂದಕ್ಕೆ ಆ ವಂಶ ವೃದ್ಧಿ ಆಗೋದಕ್ಕೆ ಅವಕಾಶ ಆಗುತ್ತೆ. ಅದರಿಂದ ಆಗಲಿಲ್ಲ, ಇದನ್ನು ಆ ಥರ ನಾವು ಅರ್ಥೈಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಇಲ್ಲಿ ನಮ್ಮಲ್ಲಿ ಒಬ್ಬರು ಬಂದಿದ್ದರು, ಇದೇ ಬೆಂಗಳೂರಿನ ಆಸುಪಾಸಲ್ಲಿ ಇರ್ತಕ್ಕಂಥವ್ರು, ಒಂದು ಸಣ್ಣ ಹಳ್ಳಿಯಲ್ಲಿರ್ತಕ್ಕಂಥವ್ರು. ಅವರ ಕುಟುಂಬದಲ್ಲಿ ಒಂದು ಹುತ್ತವನ್ನು ಒಡೆದು ಮನೆ ಕಟ್ಟಿದ್ರು. ಹುತ್ತ ಕಟ್ಟಿ ಒಡೆದು ಮನೆ ಕಟ್ಟಿ ಒಳಕ್ಕೆ ಹೋದ ಸ್ವಲ್ಪ ದಿವಸದಲ್ಲಿ ಅವ್ರ ಮನೆಯಲ್ಲಿ ಒಂದು ಸಾವಾಯಿತು. ಅದಾಗ ಸ್ವಲ್ಪ ದಿವಸ ಒಂದು 2-3 ತಿಂಗಳಾಯಿತು, ಮತ್ತೊಂದು ಸಾವಾಯಿತು. ಎಲ್ಲ ಸಣ್ಣ ವಯಸ್ಸಿನವರೆಲ್ಲ ಸಾಯೋದಕ್ಕೆ ಶುರು ಮಾಡಿದ್ರು. ಅವರು ಗುರುಗಳಿದ್ದಾಗ ಬಂದಿದ್ದು. ಗುರುಗಳ ಹತ್ರ ಬಂದು ಭೇಟಿ ಮಾಡಿ ಈ ಥರ ಆಗ್ತಾಯಿದೆ ಏನು ಅಂತ ಹೇಳಿ, ಇವ್ರಿಗೂ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಜಾಗನ ಅಂತ ಹೇಳಿ ಕರ್ಕೊಂಡು ಹೋದರು. ಅಲ್ಲಿ ಹೋಗಿ ಎಲ್ಲವನ್ನು ಪರಿಶೀಲನೆ ಮಾಡಿದಾಗ ಈ ಜಾಗದಲ್ಲಿ ಮುಂಚೆ ಏನೇನಿತ್ತು ಅಂತ ಕೇಳಿದಾಗ ಅವರು ಆ ಜಾಗದಲ್ಲಿ ಇದ್ದದ್ದನ್ನೆಲ್ಲ ವಿಶದವಾಗಿ ಹೇಳಿದಾಗ ಅವ್ರು ಹೇಳಿದ್ರು, ನಿಮ್ಮ ಸಮಸ್ಯೆಗೆ ಪರಿಹಾರ ಇಲ್ಲಿ ನನಗೆ ಗೊತ್ತಾಗಿದೆ. ನೀವು ಮಾಡಿರ್ತಕ್ಕಂತಹ ತಪ್ಪು ನೋಡಿ, ಯಾರ ಜಾಗದಲ್ಲಿ ಇವಾಗ ನಮ್ಮದೇ ಮನೆಯಲ್ಲಿ ಯಾರು ಬಂದು ಅತಿಕ್ರಮಣ ಮಾಡಿದ್ರೆ ನಾವು ಸುಮ್ಮನೆ ಇರ್ತೀವ? ಖಂಡಿತ ಇರಲ್ಲ. ಒಂದು ಅರ್ಧ ಅಡಿ ಜಾಗ ಬಿಟ್ಟರೆ ಇವತ್ತಿನ ದಿವಸ ಮನುಷ್ಯ ಹೊಡೆದಾಡ್ತಾನೆ, ಅದಕ್ಕೋಸ್ಕರ ಜೀವಗಳೇ ಹೋಗ್ಬಿಡುತ್ತೆ. ಅಂಥದ್ರಲ್ಲಿ ಒಂದು ಜೀವಿ ವಾಸವಾಗಿರ್ತಕ್ಕಂತಹ ಜಾಗದಲ್ಲಿ ನಾವು ಹೋಗಿ ಏನು ಸುನಾಯಾಸವಾಗಿ ಅದನ್ನು ಹೊಡೆದಾಕ ಆ ಜಾಗದಲ್ಲಿ ನಾವು ಮನೆ ಕಟ್ಕೊಂಡ್ರೆ ಅವನು ಸುಮ್ಮನೆ ಇರ್ತಾನ? ಇದಕ್ಕೆ ಬೇರೆ ಏನು ನಮಗೆ ಇದು ಬೇಕಾಗಿಲ್ಲ, ಎವಿಡೆನ್ಸ್ ಬೇಕಾಗಿಲ್ಲ. ಇದು ದಿನನಿತ್ಯದಲ್ಲಿ ನಾವು ಕಾಣ್ತಕ್ಕಂಥದ್ದು. ಪ್ರಾಣಿ ಆದರೂ ಅಷ್ಟೇ, ಮನುಷ್ಯನೂ ಒಂದು ಪ್ರಾಣಿನೇ. ಹಾಗಾಗಿ ನಾವು ಆ ರೂಪದಲ್ಲಿ ಯೋಚನೆಯನ್ನು ಮಾಡಿದಾಗ ಮನುಷ್ಯನಿಗೆ ಸರ್ಪದೋಷ ಅನ್ನುವಂಥದ್ದು ಬರೋದು ಸಹಜ, ಒಬ್ಬರಿಂದ ಒಬ್ಬರಿಗೆ ಪಾಸಾನ್ ಆಗೋದು ಕೂಡ ಸಹಜವಾಗಿಯೇ ಇರ್ತಕ್ಕಂಥದ್ದು.
ಇನ್ನೇನು ಶ್ರಾವಣ ಮಾಸ ಬರ್ತಿದೆ. ಮೊದಲನೇ ಹಬ್ಬ ಅಂತಾನೆ ನಮಗೆ ಸಿಗೋದು ನಾಗರ ಪಂಚಮಿ, ಹಾಗೇನೆ ಸಿರಿಯಾಳ ಷಷ್ಠಿ. ಸೊ ನಾಗರ ಪಂಚಮಿ ಸಿರಿಯಾಳ ಷಷ್ಠಿಗೆ ಏನು ಕಾರ್ಯಕ್ರಮ ಇದೆ ಅಲ್ಲಿ ದೇವಸ್ಥಾನದಲ್ಲಿ? ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಾನು ಕೇಳ್ಕೊತೀನಿ, ನನ್ನ ವ್ಯೂವರ್ಸ್ಗೆ ಲಿಸ್ನರ್ಸ್ಗೆ ಎಲ್ಲ. ಸೊ ಏನೇನು ಕಾರ್ಯಕ್ರಮ ಇರುತ್ತಮ್ಮ ಅವತ್ತು? ಹೇಳಿ ಕೇಳಿ ನಾಗಕ್ಷೇತ್ರ ನಾಗರ ಪಂಚಮಿ ನಮಗೆ ದೊಡ್ಡ ಹಬ್ಬ. ಇದು ಒಂದು ವಾರದ ಗಟ್ಟಲೆ ಇಲ್ಲಿ ನಡೆಯುವಂತಹ ವಿಶೇಷವಾದ ಹಬ್ಬ. ಈ ನಾಗರ ಪಂಚಮಿ 3 ದಿವಸ ಅಂತೂ ಬಹಳ ವಿಶೇಷವಾದ ಆಚರಣೆ ಎಲ್ಲರೂ ಮಾಡ್ತಕ್ಕಂಥದ್ದು. ನಾಗ ಚೌತಿ, ನಾಗರ ಪಂಚಮಿ, ಸಿರಿಯಾಳ ಷಷ್ಠಿ, ಈ 3 ದಿವಸ 8, 9, 10 ಆಗಸ್ಟ್. ಈ ಆಗಸ್ಟ್ ತಿಂಗಳಲ್ಲಿ ಈ 3 ದಿವಸ ನಾಗಕ್ಷೇತ್ರದಲ್ಲಿ ಬಹಳ ವಿಶೇಷ. ನಾಗನಿಗೆ ಅತ್ಯಂತ ಪ್ರೀತಿಯಾದದ್ದು ಒಂದು ಹಾಲು, ಮತ್ತೊಂದು ಬೆಣ್ಣೆ. ಇದೆರಡು ಅವನಿಗೆ ಪ್ರೀತಿಯಾದದ್ದು. ಹಾಲನ್ನು ನಾವು ಇಲ್ಲಿ ಮೂಲ ನಾಗನಿಗೆ ಬರ್ತಕ್ಕಂತಹ ಎಲ್ಲ ಭಕ್ತಾದಿಗಳ ಕೈಯಲ್ಲಿ ನಾವೇ ಹಾಲನ್ನು ಕೊಟ್ಟು ಕ್ಷೀರಾಭಿಷೇಕವನ್ನು ಮಾಡಿಸ್ತೀವಿ. ಭಕ್ತರಿಂದಲೇ ಭಗವಂತನಿಗೆ ನೇರವಾಗಿ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂತಹ ಒಂದು ಪ್ರಕ್ರಿಯೆ ನಾವು ಈ ಕ್ಷೇತ್ರದಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥದ್ದು. ಬೆಳಗ್ಗೆ 5 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಯಾರು ಬೇಕಾದರೂ ಬರಬಹುದು, ಇಲ್ಲಿ ಹಾಲಿನ ಅಭಿಷೇಕವನ್ನು ಮಾಡಬಹುದು. ಮತ್ತೊಂದು ನವನೀತ, ಬೆಣ್ಣೆ ಬಹಳ ಪ್ರೀತಿಯಾದದ್ದು. ಬೃಹತ್ ನಾಗನಿಗೆ ಇಲ್ಲಿ ನಾವು ಬೆಣ್ಣೆಯ ಅಲಂಕಾರವನ್ನು ಅವತ್ತು ಏರ್ಪಾಡು ಮಾಡಿರ್ತೀವಿ. ನೋಡೋದಕ್ಕೆ ಒಂದು ಸೊಗಸು, ಖಂಡಿತ ಹೌದು. ಅದ್ರ ಮುಂದೆ ಹೋಗಿ ನಿಂತರ ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಆದ ಒಂದು ಅನುಭವವನ್ನು ಪಡ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಅವನನ್ನು ನೋಡಿದಾಗ ಎಷ್ಟೋ ಜನ ಹೇಳ್ತಾರೆ, ನಾವಲ್ಲಿ ಬಂದು ನಿಂತಾಗ ಮೈಯೆಲ್ಲ ಜುಮ್ಮನ ತಮ್ಮ ಅಂತಾರೆ ಕೆಲವರು. ಇನ್ನು ಕೆಲವರು ಒಬ್ಬೊಬ್ರದ್ದು ಅವ್ರವ್ರದ್ದೇ ಆದ ಅನುಭವಗಳಿರುತ್ತೆ. ಇದಕ್ಕೆ ಉದಾಹರಣೆ ಏನು ಅಂದರೆ, ನಾವು ಹೋಗಿ ಅಲ್ಲಿ ನಿಂತಾಗ ನಾವು ಪಡ್ಕೊಳ್ಳುವ ಒಂದು ಅನುಭವವೇ ಒಂದು ಉದಾಹರಣೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಸ್ವಾಮಿ ಇರೋದ್ರಿಂದನೇ ಇಷ್ಟೊಂದು ರೀತಿಯ ಒಂದು ವಿಶೇಷತೆಗಳು ಇಲ್ಲಿ ನಡೀತಕ್ಕಂಥದ್ದು ಕೂಡ ಹೌದು. ಹಾಗಾಗಿ ಮಧ್ಯಾಹ್ನ ಉತ್ಸವ ಕೂಡ ಇರುತ್ತೆ. ಅದು ಸುಬ್ರಹ್ಮಣ್ಯ ಸ್ವಾಮಿಗೆ ವಲ್ಲಿ ದೇವಸೇನಾ ಸಮೇತನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನಿಗೆ ಒಂದು ಉತ್ಸವವೂ ಇರುತ್ತೆ. ಮತ್ತು ಬಂದಂತಹ ಭಕ್ತಾದಿಗಳಿಗೆಲ್ಲ ಇಲ್ಲಿ ಪ್ರತಿನಿತ್ಯವೂ ಅನ್ನದಾಸೋಹ ಇರುತ್ತೆ. ಅದ್ರ ಜೊತೆಗೆ ವಿಶೇಷವಾಗಿ ನಾಗರ ಪಂಚಮಿಯ ದಿವಸ ತುಂಬ ಜನ ಅನ್ನವನ್ನು ಸ್ವೀಕಾರ ಮಾಡೋದಿಲ್ಲ ಆ ದಿವಸ. ಹಾಗಾಗಿ ಅವಲಕ್ಕಿ ಮತ್ತು ಈ ತರಹ ಉಸಿರೇ ಇಲ್ಲದೆ ಇರತಕ್ಕಂತಹ ಆಹಾರ ಪದಾರ್ಥಗಳಲ್ಲೇ ಮಾಡಿರುವಂಥ ಒಂದು ಪ್ರಸಾದದ ವಿನಿಯೋಗವೂ ಕೂಡ ದಿನಪೂರ್ತಿ ಇರುತ್ತೆ. ತುಂಬ ವಿಶೇಷವಾದ ದಿನ ಈ ಒಂದು ನಾಗರ ಪಂಚಮಿ. ಹಾಗಾಗಿ ಪ್ರತಿಯೊಬ್ಬರು ಬರಬೇಕು. ಇಲ್ಲಿ ಬರೋದಷ್ಟೇ ಅಲ್ಲ, ಸ್ವಾಮಿಗೆ ನಿಮ್ಮ ಕೈಯಲ್ಲೇ ನಾವು ಹಾಲನ್ನು ಕೊಡ್ತೀವಿ. ಯಾವ ಹಾಲನ್ನು ಕೊಡ್ತೀವಿ? ನಾವು ಕ್ಷೇತ್ರದಲ್ಲಿಯೇ ಸಾಕಿರ್ತಕ್ಕಂತಹ ಗೋವುಗಳು. ಇಲ್ಲಿ ಗೋಶಾಲೆ ಇದೆ. ನಾವಿಲ್ಲಿ ಗೋಶಾಲೆ ನಡೆಸ್ತಾ ಇರೋದೇ ಸ್ವಾಮಿಯ ಅಭಿಷೇಕಕ್ಕಾಗಿ. ಆ ಅಭಿಷೇಕಕ್ಕಾಗಿ ಸಾಕಿರುವಂಥ ಹಸುವಿನಿಂದ ತಂದಂತಹ ಹಾಲು, ಹಸುವಿನ ಹಾಲೇ ಶ್ರೇಷ್ಠ ಅಭಿಷೇಕಕ್ಕೆ, ಯಾವುದೇ ದೇವರಾಗಿರಲಿ. ಅಂತಹ ಹಾಲನ್ನು ನಾವು ನಿಮಗೆ ಕೊಟ್ಟು ಕೈಯಲ್ಲಿ ಅಭಿಷೇಕವನ್ನು ಮಾಡಿಸುವಂತಹ ವಿಶೇಷ ವ್ಯವಸ್ಥೆ ಇರುತ್ತೆ ಇಲ್ಲಿ. ಹಾಗಾಗಿ ಎಲ್ಲರೂ ಬನ್ನಿ, ಎಲ್ಲರ ಕೈಯಲ್ಲೂ ಕೂಡ ನಾವು ಅಭಿಷೇಕವನ್ನು ಮಾಡಿಸ್ತೀವಿ. ಅಭಿಷೇಕ ಮಾಡುವ ಸಮಯದಲ್ಲಿ ಬೇರೆ ದಿವಸ ಯಾರನ್ನು ಗರ್ಭಗೃಹದ ಒಳಗೆ ಬಿಡೋದಿಲ್ಲ, ಆ ದಿವಸ ಎಲ್ಲರನ್ನು ಬಿಡ್ತೀವಿ. ನೀವೇ ಅಭಿಷೇಕ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿರ್ಬೋದು, ಆಸೆಗಳಿರ್ಬೋದು, ಎಲ್ಲವನ್ನು ಪ್ರಾರ್ಥನೆ ಮಾಡ್ಕೊಂಡು ಅಭಿಷೇಕ ಮಾಡಿ. ಅವೆಲ್ಲವೂ ಕೂಡ ಈಡೇರೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ಆ ದಿವಸ ನಾವು ಮೃತ್ತಿಕೆ ಕೂಡ ತೆಗಿತೀವಿ. ಇಲ್ಲಿ ಅನೇಕ ಜನರಿಗೆ ಆರೋಗ್ಯದ ಸಮಸ್ಯೆ ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಇದಕ್ಕೆಲ್ಲ ನಾವು ಬಂದಂತಹ ಭಕ್ತಾದಿಗಳಿಗೆ ಮೃತ್ತಿಕೆಯನ್ನು ಕೊಡ್ತೀವಿ. ಇದೆಲ್ಲ ತುಂಬ ವಿಶೇಷವಾಗಿ ನಡೀತಕ್ಕಂಥ ಕಾರ್ಯಕಲಾಪಗಳು ಈ ಮುಕ್ತಿನಾಗ ಕ್ಷೇತ್ರದಲ್ಲಿ. ಅಮ್ಮ, ಇನ್ನು ನಾಗರ ಪಂಚಮಿ ಅಂದ ತಕ್ಷಣ ಜನ ಒಂಥರ ಜನಸಾಗರ ಗಟ್ಟಲೆ ಹುತ್ತಗಳಿಗೆ ಹೋಗಿ ಹಾವಿಗೆ ಹಾಲನ್ನು ಎರಿತಾರೆ. ಸೈಂಟಿಫಿಕಲಿ ವಾದ ಮಾಡೋರು ಹೇಳ್ತಾರೆ ಹಾವಿಗೆ ಹಾಲು ಎರಿಬಾರ್ದು, ಅದಕ್ಕೆ ಅದು ವಿಷ ನಂಜಾಗತ್ತೆ ಅಂತ. ನೀವು ಒಬ್ಬ ಧರ್ಮಚಿಂತಕರಾಗಿ ಏನು ಹೇಳ್ತೀರಾ? ಈ ಆಚರಣೆ ಇದೆ, ಎಲ್ಲರ ಮನೆಯಲ್ಲೂ ಇದೆ. ಇವಾಗ ನಾವು ಅಣ್ಣ ತಂಗಿ ಹಬ್ಬ ಅಂತ ಆಚರಿಸ್ತಾರೆ ನಮ್ಮ ಮನೆಯಲ್ಲಿ. ಅವತ್ತಿನ ದಿನ ಮಡಿಯಲ್ಲಿ ಒಗ್ಗರಣೆ ಕೂಡ ಹಾಕಬಾರ್ದು ಅಂತ ಎಲ್ಲನೂ ಇದೆ. ಸೊ ಯಾವ ರೀತಿ ಇದು ಅಂದರೆ, ಹುತ್ತಕ್ಕೆ ಹೋಗಿ ತನಿ ಎರಿಬೋದಾ? ಎಷ್ಟು ಮಟ್ಟಿಗೆ ಸರಿ? ಹುತ್ತಕ್ಕೆ ಹೋಗಿ ತನಿ ಎರಿಯೋದಾ, ಇಲ್ಲ ನಾಗ ಕಲ್ಲುಗಳಿಗೆ ತನಿ ಎರಿಯೋ ಪದ್ಧತಿನ ಯಾವ ತರ? ನಾನು ಎರಡಕ್ಕೂ ಅರ್ಥವನ್ನು ಕೊಡ್ತೀನಿ. ವೈಜ್ಞಾನಿಕವಾಗಿಯೂ ಕೂಡ ನಾನು ಅರ್ಥವನ್ನು ಕೊಡ್ತೀನಿ. ಈ ಹಾಲನ್ನು ಹಾಕೋರು ಹೇಗೆ ಅಂದರೆ, ಹುತ್ತ ಅಂತಂದ ಕ್ಷಣಕ್ಕೆ ಎಲ್ಲಿ ಹಾವಿನ ಸಂಚಾರ ಇರುತ್ತೆ ಆ ಹುತ್ತಕ್ಕೆ ನಾವು ಹಾಲನ್ನು ತನಿ ಎರಿಬೇಕು. ಅಭಿಷೇಕ ಮಾಡಲ್ಲ ನಾವಿಲ್ಲಿ. ತನಿ ಎರಿಯೋದು ಅನ್ನೋ ಅರ್ಥವೇ ಬೇರೆ, ಅಭಿಷೇಕ ಮಾಡೋ ಅರ್ಥವೇ ಬೇರೆ. ನಮ್ಮ ಜನ ಅದನ್ನ ತಪ್ಪು ಕಲ್ಪನೆಯಿಂದ ಪ್ಯಾಕೆಟ್ ಕಟ್ ಮಾಡೋದು, ಹಾವಿನ ಹುತ್ತದ ಎಲ್ಲಿ ಅದರದ ರಂಧ್ರ ಇರುತ್ತೆ ಆ ಜಾಗದಲ್ಲಿ ಓಪನ್ ಮಾಡೋದು, ದಡ 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 ಲೀಟರ್ ಗಟ್ಟಲೆ ಹಾಲು ಸುರಿಯೋದು, ಇದು ಮಹಾಪಾಪ.
ಮತ್ತಷ್ಟು ಅವರು ಇನ್ನೊಂದಷ್ಟು ದೋಷಗಳನ್ನು ಕಟ್ಕೊಳ್ತಾರೆ ಅದರಿಂದ. ಅದೆಲ್ಲ ಮಾಡಬೇಕಾಗಿರೋದು. ಆಕಸ್ಮಿಕವಾಗಿ ಏನಾದ್ರು ಒಳಗಡೆ ಹಾವೇ ಇದ್ದಿದ್ದೇ ಆದರೆ ಉಸಿರು ಕಟ್ಟಿ ಸತ್ತೋಗತ್ತದು. ನಾವು ಅದನ್ನೆಲ್ಲ ಮಾಡಬೇಕಾಗಿರೋದು. ತನಿ ಎರಿಯೋದು ಅಂದ್ರೇನು? ಕೇವಲ 3 ಉದ್ಧರಣೆಯಷ್ಟು ಹಾಲನ್ನು ಹುತ್ತದ ಬಾಯಿ ಒಳಗೆಲ್ಲ ಹಾಕೋದು, ಹುತ್ತದ ತುದಿಯ ಭಾಗದಲ್ಲಿ ಇರ್ತಕ್ಕಂತಹ ಮಣ್ಣಿಗೆ ಹಾಕ್ತಕ್ಕಂಥದ್ದು. ಯಾಕೆ ಹಾಗಾದರೆ? ಅಲ್ಲಿಗೆ ಹಾವಿಗೆ ನಾವೇನು ಹಾಲು ಹಾಕಿದ್ದಾಯಿತು, ಏನು ಪೂಜೆ ಮಾಡಿದ್ದಾಯಿತು? ಅದಕ್ಕೊಂದು ವೈಜ್ಞಾನಿಕ ಅರ್ಥ ಇದೆ. ಸಾಧಾರಣವಾಗಿ ಈ ಹಬ್ಬ ಬರೋದು ನಾಗರ ಪಂಚಮಿ ಯಾವತ್ತು? ಶ್ರಾವಣ ಮಾಸದಲ್ಲಿ. ಚಂದ್ರ ಯಾವಾಗ ಶ್ರವಣ ನಕ್ಷತ್ರದಲ್ಲಿ ಇರ್ತಾನೆ ಅವತ್ತು ಆ ಮಾಸವನ್ನು ಶ್ರಾವಣ ಮಾಸ ಅಂತ ಕರಿತೀವಿ. ಆ ಶ್ರಾವಣ ಮಾಸದಲ್ಲಿ ಚಂದ್ರ ಭೂಮಿಗೆ ಬಹಳ ಹತ್ತಿರದಲ್ಲಿರ್ತಾನೆ. ಹಾಗಾಗಿ ಚಂದ್ರನ ಪ್ರಭಾವ ಭೂಮಿಯ ಮೇಲಿರ್ತಕ್ಕಂತಹ ಜಲರಾಶಿಯ ಮೇಲೆ ಯಥೇಚ್ಛವಾಗಿರುತ್ತೆ. ಹೇಗೆ ಭೂಮಿಯಲ್ಲಿ ನೀರಿನ ಅಂಶ ಯಥೇಚ್ಛವಾಗಿದೆ, ಮನುಷ್ಯನ ಶರೀರದಲ್ಲಿಯೂ ಕೂಡ 80 ಭಾಗದಷ್ಟು ದ್ರವವೇ ತುಂಬಿರುತ್ತೆ. ಹಾಗಾಗಿ ಮನುಷ್ಯನ ಮೇಲೆ ಕೂಡ ಚಂದ್ರನ ಪ್ರಭಾವ ಜಾಸ್ತಿಯಾಗಿರುತ್ತೆ. ಇದೆಲ್ಲ ವೈಜ್ಞಾನಿಕವಾಗಿ ಎಲ್ಲರೂ ಒಪ್ಕೊಳ್ಳೋವಾದ ತಾನೆ. ಹೌದು. ಹಾಗಾದರೆ ಅದನ್ನು ಒಪ್ಕೊಳ್ಳೋದಾದರೆ ಚಂದ್ರನ ಒಂದು ಪ್ರಭಾವ ಮನುಷ್ಯನ ಮೇಲೆ ಇದ್ದಾಗ ಮನುಷ್ಯ ಮೇಲೆ ಚಂದ್ರನ ಪ್ರಭಾವ ಯಾವ ರೀತಿ ಬೀಳುತ್ತೆ? ಚಂದ್ರಮ ಮನಸೋ ಜಾತಃ, ಚಂದ್ರ ಮನಃಕಾರಕ, ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಆವಾಗ ಮನಸ್ಸು ಅವನಿಗೆ ವ್ಯಗ್ರಗೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಅದನ್ನು ಶಾಂತಗೊಳಿಸಬೇಕಾದ್ರೆ ಅವನೇನು ಮಾಡಬೇಕು? ಅವನ ಮೆದುಳಿನ ವಿಕಾರ ಸಮಾಧಾನವಾಗಿರಬೇಕಾದ್ರೆ ಅವನು ಸಾತ್ವಿಕವಾದ ಆಹಾರವನ್ನೇ ಸೇವನೆ ಮಾಡಬೇಕು. ನಾವು ಏನು ಆಹಾರ ತಿಂತೀವಿ ನಮ್ಮ ವರ್ತನೆ ಆ ರೀತಿ ಇರುತ್ತೆ. ಯಾವುದೇ ಮನುಷ್ಯನ ನೋಡಿ ಅವನ ವರ್ತನೆ ನೋಡಿ ಅವನ ಹಿಂದೆ ಅವನು ಏನು ತಿಂತಾ ಇದ್ದ ಅಂತ ನೋಡಿ ಗೊತ್ತಾಗೋಗುತ್ತೆ ಅವನು ಹೇಗಿದ್ದಾನೆ ಅನ್ನೋದು. ಹಾಗಾಗಿ ಸಾತ್ವಿಕ ನೋಡಿ ಸುಮಾರು ಜನ ಇವತ್ತಿಗೂ ಕೂಡ ಶ್ರಾವಣ ಮಾಸದಲ್ಲಿ ಸಾತ್ವಿಕ ಆಹಾರವನ್ನೇ ಸೇವನೆ ಮಾಡೋದು. ಇನ್ನು ಚಾತುರ್ಮಾಸ ಶುರುವಾಗಿರುತ್ತಲ್ಲ. ಹೌದು. ಹಾಗಾಗಿ ಇದು ಒಂದು ಭಾಗ ಸಾತ್ವಿಕ ಆಹಾರ ಸೇವನೆ ಮಾಡೋದು. ಮತ್ತೊಂದು ಭಾಗ ಹಾಗಾದ್ರೆ ನಾಗನಿಗೆ ಏನು ಸಂಬಂಧ? ನಾಗನಲ್ಲಿ ಕುಂಡಲಿನಿ ಶಕ್ತಿ ಇರುತ್ತೆ. ನಾಗನ ಹೆಡೆ ನಮ್ಮ ಮೆದುಳಿನ ಆಕಾರದಲ್ಲಿ ಇರ್ತಕ್ಕಂಥದ್ದು. ಕುಂಡಲಿನಿ ಶಕ್ತಿ ನಾಗನಲ್ಲಿ ಜಾಗೃತವಾಗಿರುತ್ತೆ. ಹಾಗಾಗಿ ನಾಗನಿಗೆ ಆರಾಧನೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಇರ್ತಕ್ಕಂತಹ ಕುಂಡಲಿನಿಯು ಕೂಡ ಜಾಗೃತಗೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಈ ಒಂದು ಕಾರಣದಿಂದ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಪಂಚಮಿ ದಿವಸ ಚಂದ್ರ ತ್ರಿಕೋಣಕ್ಕೆ ಬರ್ತಾನೆ, 60 ಡಿಗ್ರಿಗೆ ಬರ್ತಾನೆ. ಆ ದಿವಸ ಮಾತ್ರನೇ ನಾವು ಈ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡೋದು. ಪ್ರತಿ ತಿಂಗಳು ಪಂಚಮಿ ಬರುತ್ತೆ, 15 ದಿವಸಕ್ಕೂ ಬರುತ್ತೆ. ಎಲ್ಲ ಪಂಚಮಿಯಲ್ಲೂ ನಾವು ನಾಗನ್ನ ಆರಾಧನೆ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಇದು ಮಾತ್ರ ಮಾಡೇ ಮಾಡ್ತೀವಿ. ಅಂದರೆ ಇದು ವೈಜ್ಞಾನಿಕ ಹಿನ್ನೆಲೆ. ಇನ್ನು ನಾಗನಿಗೆ ಹುತ್ತಕ್ಕೆ ಹಾಲು ಹಾಕೋದ್ರಿಂದ ನಮಗೆ ಏನು ಲಾಭ? ಯಾಕೆ ಹಾಕಬೇಕು? ವೈಜ್ಞಾನಿಕವಾಗಿ ನಾವು ಹೇಳಿದಾಗ ಜನಕ್ಕೆ ಅರ್ಥ ಆದರೆ ಅವರು ಒಪ್ಕೋತಾರೆ ಅದನ್ನು. ನಾವು ಹುತ್ತಕ್ಕೆ ಮೇಲೆ ನಾನು ಹೇಳಿದಂಗೆ 3 ಉದ್ಧರಣೆಯಷ್ಟು ಮಾತ್ರ ಹಾಲನ್ನು ಹಾಕಿದಾಗ ಹಾವು ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದೇ ಹುತ್ತ ಆದರೆ ಆ ಹುತ್ತದ ಬಾಯಿ ಹೇಗಿರುತ್ತೆ ಅಂದರೆ ಬಹಳ ನಯವಾಗಿರುತ್ತೆ, ಇಲ್ದಿದ್ರೆ ಒರಟಾಗಿರುತ್ತೆ. ಅದು ಓಡಾಡಿ ತುಂಬ ನಯವಾಗಿರುತ್ತೆ. ಆ ಜಾಗಕ್ಕೆ ನೀವು ಹಾಲು ಹಾಕಿದಾಗ ಆ ಹಾವಿನ ಚರ್ಮದಲ್ಲಿರ್ತಕ್ಕಂತಹ ಕೆಲವು ಅಂಶಗಳು ಆ ಮಣ್ಣಿನಲ್ಲಿ ಸೇರಿ ಹೋಗಿರುತ್ತೆ. ಆ ಮಣ್ಣಿನ ಮೇಲೆ ಈ ಹಾಲು ಬಿದ್ದಾಗ ಏನಾಗುತ್ತೆ? ಒಂದು ರೀತಿಯ ಪರಿಮಳ ಹೊರಕ್ಕೆ ಬರುತ್ತೆ. ಆ ಪರಿಮಳವನ್ನು ನಾವು ಆಘ್ರಾಣಿಸಿದಾಗ ನಮ್ಮಲ್ಲಿ ಒಂದು ರೀತಿಯ ಚೈತನ್ಯ ಬರುತ್ತೆ. ಅದರಲ್ಲೂ ಕೂಡ ಯಾರಿಗಾದರೂ ಕೂಡ ಗರ್ಭಕೋಶದಲ್ಲಿ ತೊಂದರೆ ಇದ್ದು ಸಂತಾನ ಆಗ್ತಾ ಇಲ್ಲ ಅಂದಾಗ ಈ ರೀತಿ ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡಿ ಅಂತ ಹೇಳಿರೋದು ಯಾಕೆ ಅಂದರೆ ಭಯವೋ ಭಕ್ತಿಯೋ ಆ ಜಾಗದಲ್ಲಿ 10 ನಿಮಿಷ ಇರಲಿ ಅಂತ ಅಷ್ಟೇ. ಅಲ್ಲಿರ್ತಕ್ಕಂತಹ ಒಂದು ಸುವಾಸನೆ ಭರಿತವಾಗಿರ್ತಕ್ಕಂತಹ ಒಂದು ಪರಿಮಳವನ್ನು ಆಘ್ರಾಣಿಸಿದಾಗ ಗರ್ಭಕೋಶದಲ್ಲಿ ಇರ್ತಕ್ಕಂತಹ ದೋಷಗಳು ನಿವಾರಣೆ ಆಗುತ್ತೆ. ಆ ಕಾಲದಿಂದ ಈ ಕಾಲದವರೆಗೆ ಯಾರಿಗೆ ಸಂತಾನ ಆಗಿಲ್ಲ ಅಂದ್ರೂ ನಾಗ ಪ್ರತಿಷ್ಠೆ ಮಾಡಿ ಅಂತಾರೆ. ನಾಗನನ್ನು ಆರಾಧನೆ ಮಾಡೋದ್ರಿಂದನೇ ಸಂತಾನ ಆಗಿರೋದು ಬೇಕಾದಷ್ಟು ಉದಾಹರಣೆಗಳು ಜೀವಂತವಾಗಿದೆ. ಇದರಿಂದಾಗಿ ಏನಾಗುತ್ತೆ, ಆ ಮೇಲ್ಗಡೆ ಮಣ್ಣು ಹಾಲು ಬಿದ್ದಾಗ ಒಂದು ಸ್ವಲ್ಪ ಮೃದುವಾಗುತ್ತೆ. ಒಂದೇ ಒಂದು ಚಿಟಿಕೆಯಷ್ಟು ನಾವು ಹೇಳಿದ್ವಿ ಅಂತ ನಾಳೆ ಬೆಳಗ್ಗೆ ಎದ್ದಾಗ ಎಲ್ಲರೂ ಬೆಳಗ್ಗೆ ಹುತ್ತದ ಮೇಲಿರೋ ಮಣ್ಣೆಲ್ಲನೂ ಎತ್ಕೊಂಬಂದ್ಬಿಡ್ಬೇಡಿ, ಅದು ಇನ್ನೊಂದಷ್ಟು ದೋಷ ಆಗುತ್ತೆ. ಕೇವಲ ಒಂದು ಚಿಟಿಕೆಯಷ್ಟು ಆ ಪ್ರಸಾದವನ್ನು ತಗೊಂಡು ಅದ್ರ ಮೇಲೊಂದಷ್ಟು ಹಾಲನ್ನು ಹಾಕಿ ತೀರ್ಥದ ರೂಪದಲ್ಲಿ ಸೇವನೆ ಮಾಡಿದರೆ ಅನೇಕ ರೋಗಗಳು ನಿವಾರಣೆ ಆಗುತ್ತೆ. ಓಕೆ,
ಅತಿಯಾದ್ರೆ ಅಮೃತನೂ ವಿಷ ಅಂತಾರಲ್ಲ, ಹಂಗೆ ಜಾಸ್ತಿ ಮಾಡಕ್ಕೆ ಹೋಗ್ಬಾರ್ದು. ಅಮ್ಮ, ಇನ್ನು ನಾನು ಕಾರ್ಯಕ್ರಮ ಮುಗಿಸೋಕ್ಕೆ ಮುಂಚೆ, ಇಲ್ಲಿ ಸಾಕಷ್ಟು ಜನ ನೀವು ಇಲ್ಲಿ ವೈದ್ಯ ಮಾಡ್ತೀರಾ, ನಿಮ್ಮನ್ನು ಕಾಣಕ್ಕೆ ಬರ್ತಾರೆ, ನಿಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಳಕ್ಕೆ ಬರ್ತಾರೆ. ನನ್ನನ್ನು ತುಂಬ ಜನ ಕೇಳ್ತಿದ್ರು, ನೀವು ಯಾವಾಗ ಇಲ್ಲಿ ಅವೈಲೇಬಲ್ ಇರ್ತೀರಾ, ನಿಮ್ಮ ಹತ್ರ ಅಪಾಯಿಂಟ್ಮೆಂಟಿಗೆ ಯಾವ ಥರ ಪ್ರಾಸೆಸ್ ಇದೆ ಅಂತ ಹೇಳ್ಬೋದಾ? ಖಂಡಿತ ಹೇಳ್ತೀನಿ. ಇಲ್ಲಿ ವೈದ್ಯಕೀಯವಾಗಿ ತುಂಬ ಸಾಕಷ್ಟು ನಾವು ಇಲ್ಲಿ ಮಿರಾಕಲ್ಸ್ ನಡೆದು ಹೋಗಿದೆ. ಎಷ್ಟೋ ದೊಡ್ಡ ದೊಡ್ಡ ಹೆಸರು ಗೊತ್ತಿಲ್ಲದೆ ಇರುವಂಥ ಕಾಯಿಲೆಗಳು, ಯಾರು ಅರ್ಥೈಸೋಕ್ಕಾಗದೇ ಇರುವಂತಹ ಕಾಯಿಲೆಗಳಿಗೆಲ್ಲ ಇಲ್ಲಿ ಇವು ಗುಣಮುಖರಾಗಿ ಹೋಗ್ತಾ ಇರೋದು ಸಹಸ್ರ ನಿದರ್ಶನ ಇದೆ. ನನ್ನ ಹತ್ರ ರೆಕಾರ್ಡ್ಸ್ ಕೂಡ ಇದೆ. ಇದ್ರವರೆಗೆ ಒಂದು 20-25 ಸಾವಿರ ಜನದ ಮೇಲೆ ನಾನು ಔಷಧ ಕೊಟ್ಟಿದ್ದೀನಿ. ನಾನು ಬರೆದಿಟ್ಟಿರೋವಂಥದ್ದು, ಬರಿದೇ ಇರೋ ಬೇಕಾದಷ್ಟಿದೆ. ಈ ತರಹ ಹೇಗೆ ಇಲ್ಲಿ ಮೊದಲು ಪರಿಹಾರ ಆಗ್ತಾ ಇದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಒಂದು, ಇಲ್ಲಿ ನಾಗನ ಶಕ್ತಿ ಇದೆ. ಎರಡನೇದು, ಭಗವಂತ ನನಗೇನೋ ಒಂದು ಚೈತನ್ಯ ಕೊಟ್ಟಿದ್ದಾನೆ, ಅದ್ರ ಮುಖಾಂತರ ನಾ ಕೊಡ್ತಕ್ಕಂತಹ ಔಷಧಿಯೂ ಕೂಡ ಪರಿಣಾಮಕಾರಿಯಾಗಿ ಇಲ್ಲಿ ಗುಣಮುಖವಾಗೋಕ್ಕೆ ಸಹಾಯ ಆಗುತ್ತೆ. ನನಗೆ ಪಾಠ ಹೇಳಿಕೊಟ್ಟು ಗುರುಗಳು ನನಗೆ ಹೇಳಿದರು, ನಿನ್ನ ಕೈಯಲ್ಲಿ ಒಂದು ಲೋಟ ನೀರು ಕೊಡು, ವಾಸಿ ಆಗುತ್ತೆ, ಏನು ಚಿಂತೆ ಮಾಡಬೇಡ, ನೀನು ಈ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ವೈದ್ಯ ಮಾಡು ಅಂತ ಹೇಳಿದರು. ಬಟ್ ಅವ್ರು ಹೇಳಿದ ದಿವಸ ನಾನು ವೈದ್ಯ ಮಾಡೋಕ್ಕೆ ಶುರು ಮಾಡಿರಲಿಲ್ಲ. ಅದು ಹೇಗೋ ಇರಲಿ, ಒಟ್ಟಿನಲ್ಲಿ ಈ ಕ್ಷೇತ್ರಕ್ಕೆ ಬಂದಾಗ, ನನ್ನ ಹತ್ರ ಔಷಧ ತೆಗೆದುಕೊಂಡಾಗ ಗುಣಮುಖರಾಗ್ತಾ ಇದ್ದಾರೆ. ಅದಕ್ಕೆ ಮುಕ್ತಿನಾಗನೂ ಕೂಡ ನೇರವಾಗಿಯೇ ಕಾರಣೀಕರ್ತನಾಗ್ತಾನೆ. ಮತ್ತು ನಾನಿಲ್ಲಿ ಸಿಗ್ತಕ್ಕಂಥದ್ದು ಕೇವಲ ಮಂಗಳವಾರ ಮತ್ತು ಭಾನುವಾರ. ನಾನು ನೋಡೋದು 2 ದಿವಸ. ಯಾಕೆಂದರೆ ನನಗೆ ತುಂಬ ಜವಾಬ್ದಾರಿಗಳಿದೆ. ಈ ಕ್ಷೇತ್ರದ ಧರ್ಮಾಧಿಕಾರಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇದಕ್ಕಾಗಿ ಮಾಡುವಂತಹ ಕೆಲಸಗಳಿರುತ್ತೆ, ಮತ್ತು ಬೇರೆ ಬೇರೆ ಕೆಲಸ ಕಾರ್ಯಗಳು ತುಂಬ ಇರುತ್ತೆ. 2 ದಿವಸ ನಾನು ನೋಡೋದು. ಹಾಗಾಗಿ ಜನಕ್ಕೆ ಒಂದು ರೀತಿ ಅಪಾಯಿಂಟ್ಮೆಂಟ್ ಒತ್ತಡ ಇದೆ. ಇವತ್ತು ಬುಕ್ ಮಾಡಿದ್ರೆ ಅವರು ಸಿಕ್ಕೋದು 1 ತಿಂಗಳಾಗಬಹುದು. ಆದರೆ ಖಂಡಿತ ಸಿಕ್ಕತ್ತೆ, ಬರ್ತಾರೆ, ಔಷಧಿ ತೆಗೆದುಕೊಂಡು ಹೋಗ್ತಾರೆ. ನಾವು ಕೊಡ್ತಕ್ಕಂತಹ ನಂಬರ್ಗಳಿಗೆ ಕರೆ ಮಾಡಬೇಕು. ಕರೆ ಮಾಡಿ ಅವರ ಹೆಸರನ್ನ, ಫೋನ್ ನಂಬರನ್ನು ಬರೆಸ್ಬೇಕು. ಬರೆಸಿದ್ರೆ ಆ ನಂಬರ್ಗೆ ನಾವೇ ಕ್ಯೂ ಪ್ರಕಾರ ಕರೆದು ಅವ್ರಿಗೆ ದಿವಸವನ್ನು ಹೇಳ್ತೀವಿ. ಆ ದಿವಸ ಅವರು ಬಂದು ತೋರಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಇರುತ್ತೆ. ಖಂಡಿತ. ಅಮ್ಮ, ಯಾವುದು ನಂಬರ್ ಅದು ನನಗೆ ಹೇಳ್ಬೋದಾ? ನೀವು ನಮ್ಮ ಇವರಿಗೆ, ನಾನು ವೀಕ್ಷಕರಿಗೆ ತಿಳಿಸ್ತೀನಿ. ಖಂಡಿತ. 9902399932. ಓಕೆ. ಸೊ ಗೌರಿಯಮ್ಮ ಹೇಳಿದ್ರಲ್ಲ, ಈ ನಂಬರಿಗೆ ಕಾಲ್ ಮಾಡಿ, ಪದೇ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಬೇಡಿ. ಒಂದ್ಸತಿ ಕಾಲ್ ಮಾಡಿ, ಅವ್ರ ಪ್ರೋಸೆಸ್ ಕರೆಕ್ಟಾಗಿದೆ, ನಾನು ಇಲ್ಲಿ ನೋಡಿದ್ದೀನಿ, ಡೀಟೇಲ್ಸ್ ತೊಗೋತಾರೆ. ನಿಮಗೆ ಯಾವತ್ತು ಅಪಾಯಿಂಟ್ಮೆಂಟ್ ಸಿಗುತ್ತೋ ಅದಕ್ಕೆ ಮುಂಚೆ ನಿಮ್ಗೆ ಸಂದೇಶ ಕಳಿಸ್ತಾರೆ, ನೀವು ಅವ್ರಿಗೆ ಬಂದು ಕಾಣ್ಬೋದು. ಕರೆಕ್ಟ್ ಅಲ್ವಮ್ಮ? ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಇಷ್ಟೊತ್ತು ನಾನು ಒಟ್ಟಿಗಿದ್ರಿ. ಸುಮಾರು ವಿಷಯಗಳನ್ನ ನನಗೂ ಕೂಡ ತಿಳಿಸ್ಕೊಟ್ಟು ನನಗೆ ತುಂಬಾ ಖುಷಿ ಆಯಿತು. ಒಂಥರ ಪಾಸಿಟಿವ್ ವೈಬ್ಸ್ ಬಂತು. ನಮಸ್ಕಾರ ಅಮ್ಮ. ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಿ.